ನಮಸ್ಕಾರ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೊಮ್ಮೆ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒನ್ಸ್ ಅಗೈನ್ ಐ ವೆಲ್ಕಮ್ ಯು ಟು ವಾಚ್ ದಿಸ್ ಸ್ಪೆಷಲ್ ಪ್ರೋಗ್ರಾಮ್ ಕಾಲ್ಡ್ ದ ಸ್ಪಿರಿಟ್ ಟಚ್. And I pray that the Spirit of the living God would touch your spirit and soul and even your bodies and make you whole. ಸರ್ವಶಕ್ತನಾದಂಥ ದೇವರು ತಾನೇ ಈ ಆತ್ಮಸ್ಪರ್ಶ ಕಾರ್ಯಕ್ರಮದ ಮೂಲಕ ನಿಮ್ಮ ಆತ್ಮವನ್ನು, ನಿಮ್ಮ ಪ್ರಾಣವನ್ನು ಹಾಗೂ ಶರೀರವನ್ನು ಮುಟ್ಟಿ ಆತ ನಿಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ಅಧ್ಯಯನದ ವಿಷಯ ದೇವರ ವಾಕ್ಯವಾದ ಸತ್ಯವೇದವು ಯಾರ್ಯಾರು ನರಕ ಪಾತ್ರರು ಎಂಬುದಾಗಿ ಹೇಳುತ್ತದೆ. ಇದು ನಮ್ಮ ಹಲವಾರು ವಾರಗಳಿಂದ ಮಾಡುತ್ತಿರುವಂಥ ಅಧ್ಯಯನವಾಗಿದೆ. ಸಿನ್ಸ್ ಫ್ಯೂ ವೀಕ್ಸ್ ವಿ ಆರ್ ಕಂಟಿನ್ಯೂಸ್ಲಿ ಸ್ಟಡಿಂಗ್ ಆನ್ ದ ಬೇಸಿಸ್ ಆಫ್ ದ ಹೋಲಿ ಸ್ಕ್ರಿಪ್ಚರ್ಸ್, ದ ಬೈಬಲ್. Who are those people who will end up their life in hell? ಓಕೆ, ಇವತ್ತು ನಾವು ದೇವರ ವಾಕ್ಯವಾದ ಸತ್ಯವೇದದಿಂದ ಎಫೆಸ ಪತ್ರಿಕೆಯಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. We will read few verses from the Bible that is found in the book of Ephesians chapter 5 verse 3 to 5. 3ನೇ ವಚನದಿಂದ 5ನೇ ವಚನ ತನಕ ಓದಿಕೊಳ್ಳೋಣ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಈ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅನೇಕ ಗುಂಪುಗಳ ಕುರಿತಾಗಿ ಅಥವಾ ಗುಂಪಿನ ಜನರ ಕುರಿತಾಗಿ ನಾವು ನೋಡುತ್ತೇವೆ. ಇಂಥ ಪಾಪ ಕರ್ಮಗಳಲ್ಲಿ ತೊಡಗಿಕೊಂಡವರು ದೇವರ ರಾಜ್ಯವಾದ ಸ್ವರ್ಗ ಸೇರುವುದಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ನಾವು ಓದುತ್ತೇವೆ. ದೇವರ ಸೇವಕನಾದ ಪೌಲನಿಗೆ ದೇವರು ಕೊಟ್ಟ ಪ್ರಕಟಣೆಯನ್ನು ಎಫೆಸ ಎಂಬ ಪಟ್ಟಣದಲ್ಲಿದ್ದಂಥ ಯೇಸು ಸ್ವಾಮಿಯ ಭಕ್ತರಿಗೆ ಬರೆದು ತಿಳಿಸುವಾಗ ಈ 5ನೇ ಅಧ್ಯಾಯದ 3ನೇ ವಾಕ್ಯದಿಂದ 5ನೇ ವಾಕ್ಯಗಳ ತನಕ ನನಗೆ ಓದಿದೆ. ಈ ವಾಕ್ಯದಲ್ಲಿ ಇಂದಿನ ನಮ್ಮ ಧ್ಯಾನದ ವಿಷಯವು ನಾವು ನೋಡುತ್ತೇವೆ. ನಾವು ಈವರೆಗೂ 8 ತರಹದ ಜನರು ನರಕ ಪಾತ್ರರಾಗುವರು ಎಂಬುದಾಗಿ ನಾವು ನೋಡಿದೆವು. ಸೋ ಫಾರ್ ವಿ ಹ್ಯಾವ್ ಸೀನ್ 8 kinds of people or categories of people who will go to hell, and the last one was the drunkards. ಕಡೆದಾಗಿ ನಾನು ಹೇಳಿದ್ದು ಕುಡಿಕೆರು, ಮದ್ಯಪಾನಿಗಳು ಅಥವಾ ಮದ್ಯಪಾನಕ್ಕೆ ಗುಲಾಮರಾದವರು ನರಕ ಸೇರುತ್ತಾರೆ. All those who are slaves to drunkenness will not go to heaven, will not enter into heaven, but they will go to hell. But for them also God has made a way for escape, and that way is Jesus Christ. And he said, I am the way, the truth and the life. No one can enter into heaven except through me. ನಾವು ಎಂಥ ನೀಚ ಪಾಪ ಕರ್ಮದಲ್ಲಿ ಮುಳುಗಿದವರಾದರೂ ಕೂಡ ಪ್ರೀತಿ ಸ್ವರೂಪನಾದ ದೇವರು ತನ್ನ ಏಕೈಕ ಸುತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸ್ವರ್ಗಕ್ಕೆ ಮಾರ್ಗ ಮಾಡಿದ್ದಾನೆ. ನಾವು ನಮ್ಮ ಕೆಟ್ಟ
ನಡತೆಯನ್ನು ಬಿಟ್ಟು ಹೊಲಸಾದ ಅಭ್ಯಾಸಗಳನ್ನು ತ್ಯಜಿಸಿಬಿಟ್ಟು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ವಿಮೋಚಕನಾಗಿ ನಂಬಿಕೆಯಿಂದ ಆತ್ಮದೊಳಗೆ ಸ್ವೀಕಾರ ಮಾಡಿಕೊಂಡು ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕೆ, ಸತ್ಯವೇದದ ಆಧಾರದಲ್ಲಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿಕೊಂಡರೆ ದೇವರು ನಮ್ಮನ್ನು ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಿ ಮಾಡುವನು ಎಂಬುದಾಗಿ ದೇವರು ಕೊಡುವ ವಾಗ್ದಾನವಾಗಿದೆ. ಆದ ಕಾರಣ ನಾವು ಮಾಡುತ್ತಿರುವ ಪಾಪ ಎಷ್ಟು ಭಯಂಕರವಾದಾದರೂ, ಎಷ್ಟು ಕೆಟ್ಟದ್ದಾದರೂ ಸರಿಯೇ, ನಾವದನ್ನು ಬಿಟ್ಟು ಬಿಡುವುದಕ್ಕೆ ಮನಸ್ಸು ಮಾಡಿದರೆ, ಯೇಸು ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ, ದೇವರು ನಂಬಿಗಸ್ತನಾಗಿರುವುದರಿಂದ, ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮನ್ನಾತನು ಪರಿಶುದ್ಧನಾಗಿ ಪರಿಶುದ್ಧಲಾಗಿ ಮಾರ್ಪಡಿಸಿ ತನ್ನ ಮಕ್ಕಳಾಗಿ ಬದಲಾಯಿಸುವನು. ಈಗ 9ನೆಯ ಸಂಗತಿ ಏನಾಗಿದೆ? ಇಲ್ಲಿ ಎಫೆಸ ಪತ್ರ 5ನೇ ಅಧ್ಯಾಯದ 4ನೇ ವಚನದಲ್ಲಿ ಒಂದು ಗುಂಪಿನವರ ಕುರಿತಾಗಿ ಇಲ್ಲಿ ಪೌಲ್ ಹೇಳುತ್ತಾನೆ. ಇಲ್ಲಿ 4ನೇ ವಚನದಲ್ಲಿ ಪೌಲ್ ಹೇಳುತ್ತಾನೆ, ಹೊಲಸು ಮಾತಾಡುವವರು ಮತ್ತು ಬೈಯುವವರು, ಕುಚೋದ್ಯ ಮಾತು ಆಡುವವರು, ಇವರು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. 4ನೇ ಅಧ್ಯಾಯದ 29ನೇ ವಚನ. 29ನೇ ವಚನದಲ್ಲಿ ಓದುವಾಗ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತೂ ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡಿರಿ, ಈಗ ದೇವರ ವಚನವಾದ ಸತ್ಯವೇದವು ನಮ್ಮ ಮಾತಿನ ಬಗ್ಗೆ ಬಹಳ ಮಾತಾಡುತ್ತದೆ. ಬೈಬಲ್ನಲ್ಲಿ ಪ್ರತ್ಯೇಕವಾಗಿ ಜ್ಞಾನೋಕ್ತಿಗಳು ಎಂಬ ಒಂದು ಪುಸ್ತಕವಿದೆ. ಜ್ಞಾನೋಕ್ತಿಗಳ ಪುಸ್ತಕವನ್ನು ಓದುವುದಾದರೆ ಅಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಅನೇಕ ಬಾರಿ ಸೊಲೊಮೋನನ ಮೂಲಕವಾಗಿ, ಅರಸನಾಗಿದ್ದ ಸೊಲೊಮೋನನ ಮೂಲಕವಾಗಿ ದೇವರು ಹೇಳುತ್ತಾನೆ, ನಮ್ಮ ಮಾತುಗಳು ಹೇಗಿರಬೇಕು, ನಾವು ಹೇಗೆ ಮಾತಾಡಬೇಕು, ನಮ್ಮ ನಾಲಿಗೆಯನ್ನು ನಾವು ಹೇಗೆ ವಶದಲ್ಲಿ ಇಟ್ಟುಕೊಳ್ಳಬೇಕು. ಹಳೆಯ ಒಡಂಬಡಿಕೆಯ ಈ ಜ್ಞಾನೋಕ್ತಿ ಗ್ರಂಥದಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಬರೆದ ಪತ್ರ ಎಂಬ ಒಂದು ಪತ್ರವಿದೆ. ಈ ಯಾಕೋಬನ ಪತ್ರದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ, ನೇರವಾಗಿ ನಮ್ಮ ನಾಲಿಗೆಯನ್ನು ಯಾವ ರೀತಿಯಲ್ಲಿ ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು, ಆ ನಾಲಿಗೆಯನ್ನು ಹೇಗೆ ನಾವು ಹತ್ತೊಟ್ಟಿಗೆ ಇಟ್ಕೊಳ್ಳಬೇಕು, ಆ ನಾಲಿಗೆಯಿಂದ ಹೊರಡುವಂಥ ಮಾತುಗಳು ಹೇಗಿರಬೇಕು, ಇವೆಲ್ಲ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಯಾಕೋಬನ ಪತ್ರ. ಬೈಬಲ್ನ ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕಗಳಾದ ಸುವಾರ್ತೆಗಳನ್ನು ಓದುವಾಗ, ಯೇಸು ಕ್ರಿಸ್ತನ ಉಪದೇಶಗಳನ್ನು ನಾವು ಗಮನಿಸುವಾಗ ಅಲ್ಲಿ ಕೂಡ ನಮ್ಮ ಮಾತುಗಳು, ನಾವು ಯಾವ ರೀತಿಯಲ್ಲಿ ನಾವು ಮಾತನಾಡಬೇಕು, ನಮ್ಮ ಮಾತುಗಳಿಗೆ ನಾವು ಲೆಕ್ಕ ಕೊಡಬೇಕು ದೇವರ ಮುಂದೆ. ನಾವು ಸುಮ್ಮನೆ ಆಡುವಂಥ ಮಾತುಗಳಿಗೂ ಸಹ ನಾವು ಜ್ಞಾನವಿಲ್ಲದೆ, ಆಲೋಚನೆ ಮಾಡದೆ ಆಡುವಂಥ ಮಾತುಗಳಿಗೆ ನಾವು ದೇವರಿಗೆ ಲೆಕ್ಕ ಕೊಡಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಆದ ಕಾರಣ ಎಚ್ಚರವಾಗಿರಬೇಕು, ನಿಮ್ಮ ಮಾತುಗಳು ಬಹಳ ಎಚ್ಚರವಾಗಿರಬೇಕು ಎಂಬುದಾಗಿ, ಮಾತುಗಳ ಕುರಿತಾಗಿ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಎಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳ ಪುಸ್ತಕ ನೋಡ್ರಿ, ಕೀರ್ತನೆಗಳು ಎಂಬ ಒಂದು ಪುಸ್ತಕ ಇದೆ ಬೈಬಲ್ನಲ್ಲಿ. ಈ ಪುಸ್ತಕಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಹೇಳ್ತಾನೆ, ಅಥವಾ ದೇವರು ತನ್ನ ಭಕ್ತರುಗಳ ಮೂಲಕವಾಗಿ ನಮ್ಮ ಮಾತುಗಳು, ನಮ್ಮ ನಾಲಿಗೆಯು ಯಾವ ರೀತಿಯಲ್ಲಿ ನಾವು ಹತ್ತೊಟ್ಟಿಯಲ್ಲಿ ಇಟ್ಟುಕೊಳ್ಳಬೇಕು. ಒಬ್ಬ ಭಕ್ತನು ದಾವೀದನು ಹೀಗೆ ಪ್ರಾರ್ಥನೆ ಮಾಡಿದನು, ದೇವರೇ ನನ್ನ ಬಾಯನ್ನು ಅಥವಾ ಬಾಯಿಗೆ ಬೀಗ ಹಾಕಿಕೊಳ್ಳುವುದಕ್ಕೆ, ಅಥವಾ ಬಾಯಿಗೆ ನಾನು ಎಚ್ಚರವಾಗಿ ನನ್ನ ಬಾಯೊಳಗಿಂದ ಹೊರಬರುವಂಥ ಮಾತುಗಳನ್ನು ಕಂಟ್ರೋಲ್ ಮಾಡುವುದಕ್ಕೆ, ಹತ್ತೊಟ್ಟಿಲಿ ಇಟ್ಟುಕೊಳ್ಳುವುದಕ್ಕೆ ನನಗೆ ಜ್ಞಾನ ಕೊಡು ಸ್ವಾಮಿ, ನನಗೆ ಆ ಒಂದು ನಾಲಿಗೆಯನ್ನು ಹತ್ತೊಟ್ಟಿಟ್ಟುಕೊಳ್ಳುವಂಥ ಆ ಒಂದು ಸಾಮರ್ಥ್ಯ ಕೊಡು ಸ್ವಾಮಿ, ಬಲ ಕೊಡ್ರಿ ಸ್ವಾಮಿ, ನನ್ನ ನಾಲಿಗೆಯನ್ನು ನಾನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ. ಯಾಕಂದರೆ ಈ ನಾಲಿಗೆಯು ಅದು ನಮ್ಮ ದೇಹದಲ್ಲಿ ಒಂದು ಚಿಕ್ಕ ಅಂಗವಾಗಿದ್ದರೂ ಅದು ದೊಡ್ಡ ಕೆಲಸ ಮಾಡುತ್ತೆ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಅಂದರೆ ದೊಡ್ಡ ಕೆಲಸ ಅಂದರೆ ಏನು ಕೆಲಸ? ಕೆಟ್ಟ ಕೆಲಸ, ಹಾಳು ಮಾಡುವಂಥ ಕೆಲಸ,
ಕನ್ನಡದಲ್ಲಿ ಒಂದು ಗಾದೆ ಇದೆ, ಕತ್ತಿಯ ಗಾಯ ಮಾಯಬಹುದು, ಆದರೆ ಮಾತಿನ ಗಾಯ ಮಾಯದು. ಕತ್ತಿಯಿಂದ, ಒಂದು ಚಾಕುವಿನಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ತಿವಿದರೆ, ಗಾಯಪಡಿಸಿದರೆ, ನಾವು ಮದ್ದು ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಕತ್ತಿಯ ಗಾಯ ಅದು ಬೇಗ ಅದು ಮಾಯಬಹುದು. ಸ್ವಲ್ಪ ವರ್ಷಗಳು ಹೋದ ನಂತರ ಆ ಗಾಯ ಕಾಣದೆ ಹೋಗಬಹುದು, ಇಲ್ಲದೆ ಹೋಗಬಹುದು. ಆದರೆ ಮಾತಿನಿಂದ ಒಬ್ಬ ವ್ಯಕ್ತಿಗೆ ನಾವು ಮಾಡಿದ ಗಾಯ ಅದು ಮಾಯುವುದಿಲ್ಲ, ಅದು ಇಲ್ಲದೆ ಹೋಗುವುದಿಲ್ಲ. ಕೆಲವರು ಹೇಳ್ತಾರಲ್ಲ, ತುಂಬ ವರ್ಷಗಳಾದ ನಂತರ ನಮಗೂ ಕೂಡ ಹೇಳಿದಂತ ನಮಗೆ ನೆನಪಿರಲ್ಲ, ಆದರೆ ಯಾವುದೋ ಒಂದು ಮಾತು ಹೇಳುತ್ತಾ ಬಂದಾಗ ಅವರು ಹೇಳ್ತಾರೆ, ಅವನಿದಾನಲ್ಲ 20 ವರ್ಷಗಳ ಹಿಂದೆ ನನಗೆ ಹಿಂಗೆ ಅಂದವನು, ಅವನು ಭಯಂಕರ ಮನುಷ್ಯ, ನನಗೆ ಮರೆಯಕ್ಕಾಗಲ್ಲದು. ಕೆಲವು ಹೇಳ್ತಾಳೆ, 50 ವರ್ಷಗಳ ಹಿಂದೆ ಅವನು ನನಗೆ ಹಂಗಂದ, ಅವಳು ಹೀಗಂದ್ರು ನನಗೆ. ಮಾತಿನಿಂದ ಅವರಿಗೆ ಉಂಟಾದ ಗಾಯ, ಅದರ ನಿಮಿತ್ತವಾಗಿ ಅವರು ಆ ವ್ಯಕ್ತಿ ನೋಡುವಾಗ ದೂರ ಹೋಗುತ್ತಾರೆ. ಮಾತಿನ ಗಾಯ ಬಹಳ ಆಳವಾದದ್ದು, ಅದು ಮರೆತು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅನೇಕರು ತಮ್ಮ ಬಾಳನ್ನು ಕಠಿಣ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನರು ತಮ್ಮ ಹೃದಯವನ್ನು ಹಾಳು ಮಾಡಿಕೊಂಡಿದ್ದಾರೆ, ಮನಸ್ಸನ್ನು ಕೆಡಿಸಿದ್ದಾರೆ. ಯಾಕಂದರೆ ಆ ಮಾತಾಡಿದ ವ್ಯಕ್ತಿಯ ನೆನಪು ಬಂದಾಗ, ಅವರ ಹೆಸರು ಇವರ ನೆನಪಿಗೆ ಬಂದಾಗ, ಅವರನ್ನು ಕಂಡರೆ ಅವರನ್ನು ಸಾಯಿಸಬೇಕು ಎಂಬಷ್ಟು ಕೋಪ, ದ್ವೇಷ, ಉಗ್ರ ಕೋಪ ಉಂಟಾಗ್ತದೆ, ಸಿಟ್ಟು ಬರ್ತದೆ. ನೋಡ್ರಿ, ಈಗ ನಾನು ಮಾತಾಡುತ್ತಿರುವಾಗಲೇ ನಿಮಗೆ ಮಾತಿನಿಂದ ಪಡಿಸಿದ ಕೆಲವರ ನೆನಪು ಬರ್ತಾ ಇರಬಹುದು, ಅವರ ಮುಖ ನಿಮ್ಮ ಕಣ್ಣೆದುರಿಗೆ ಬರ್ತಾ ಇರಬಹುದು. ಅಂಥವ್ರನ್ನ ಕೆಲವೊಮ್ಮೆ ದಾರಿ ಸಿಕ್ಕಿದಾಗ ನಾವು ಓರೆ ಮಾಡಿ ಹೋಗ್ತೀವಿ ಅಲ್ಲ. ಮೊನ್ನೆ ದಿವಸ ನನಗೊಬ್ಬರು ಹೇಳಿದರು, ಒಬ್ಬ ವಿಶ್ವಾಸಿ ಹೇಳಿದರು, ಯೇಸು ಸ್ವಾಮಿ ನಂಬಿದಂತಹ ಒಬ್ಬ ಸಹೋದರನಿಗೆ ಹೇಳಿದರು, ಅವರು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಅವರ ಎದುರಿನಲ್ಲಿ ಅವರ ಬಗ್ಗೆ ಕೆಟ್ಟದು ಮಾತಾಡಿದಂಥ ಒಬ್ಬರು ಸಿಕ್ಕಿಬಿದ್ದರು. ಅವರು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಇವರು ಅವರ ಮುಖ ನೋಡಿದ ಕೂಡಲೇ, ಅಂದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿದ ಕೂಡಲೇ ಆ ಇನ್ನೊಬ್ಬ ಸಹೋದರಿ, ಇನ್ನೊಬ್ಬ ಸ್ತ್ರೀ, ಹೆಂಗಸು, ವಿಶ್ವಾಸಿಯಾದ ಹೆಂಗಸನ್ನು ನೋಡಿಕೊಂಡು ಸುಮ್ಮನೆ ಉಗುಳಕ್ಕೆ ಶುರು ಮಾಡಿದ್ರು. ಥು 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 ಹೀಗೆ ಉಗುಳಕ್ಕೆ ಶುರು ಮಾಡಿದರು. ಎದುರಿಗೆ ಬರ್ತಾ ಇದ್ದಂಥ ದೇವರ ಮಗಳಾದಂಥ ಈ ಸಹೋದರಿ ಅದನ್ನು ನೋಡುವಾಗ ಅವಳಿಗೆ ಭಯಂಕರ ಸಿಟ್ಟು ಬಂದ್ಬಿಡ್ತು. ಅವಳು ಮಾಡಿದಳು, ಏನು ಮಾಡಿದಳು, ಹೀಗೆ ಮಾಡಿದಳು. ಇಬ್ಬರು ದಾರಿಯಲ್ಲಿ ಮತ್ತೆ ಮಾತಾಡಕ್ಕೆ ಶುರು ಮಾಡಿದರು, ಜಗಳ ಮಾಡಿದರು. ಆಮೇಲೆ ನನಗೆ ಈ ವಿಶ್ವಾಸಿಯಾದ ಸಹೋದರಿ ಪಶ್ಚಾತ್ತಾಪಟ್ಟು ಹೇಳಿದರು, ಪಾಸ್ಟ್ರೇ, ನಾನು ಹಾಗೆ ಮಾಡಬಾರ್ದಿತ್ತು, ಆದರೆ ನಾನು ಮಾಡಿಬಿಟ್ಟೆ, ನನಗೆ ಸಹಿಸಲಿಕ್ಕೆ ಆಗಲಿಲ್ಲ. ತುಂಬ ವರ್ಷಗಳ ಹಿಂದೆ ಅವಳು ನನಗೆ ಬೇರೆಯವರಿಗೆಲ್ಲ ಕೆಟ್ಟೆಲ್ಲ ನನ್ನ ಬಗ್ಗೆ ಹೇಳಿಬಿಟ್ರು. ಆದರೆ ಸುಮಾರು ದಿವಸಗಳಾದ ಮೇಲೆ ಅಕಸ್ಮಾತ್ತಾಗಿ ನನಗೆ ದಾರಿಯಲ್ಲಿ ಸಿಕ್ಕಿಬಿದ್ದಾಗ ಕೂಡ ಅವಳು ನನ್ನನ್ನು ನೋಡಿದ ಕೂಡಲೇ ಅವಳು ಉಗುಳಕ್ಕೆ ಶುರು ಮಾಡಿದಳು. ನನಗೆ ತಡೀಲಿಕ್ಕಾಗಲಿಲ್ಲ. ನಾನು ದೇವರ ಮಗಳಾದರೂ ಕೂಡ ನನಗೆ ಕೋಪ, ನನಗೆ ಸಿಟ್ಟು ಹಾಗೆಯೇ ಉರಿತಾ ಬಿತ್ತು. ನನಗೆ ಕಂಟ್ರೋಲ್ ಮಾಡೋಕ್ಕೇ ಆಗಲಿಲ್ಲ. ನಾನೂ ಹಾಗೆ ಮಾಡಿಬಿಟ್ಟೆ, ಮತ್ತೆ ಜಗಳನೂ ಆಯಿತು. ದೇವರನ್ನು ಕ್ಷಮಿಸ್ತಾನಾ? ನಾನು ಹೇಳಿದೆ, ನೀವು ಮಾಡಿದ ತಪ್ಪೇ, ಆದರೆ ನೀವೀಗ ದೇವರ ಸೇವಕನಾದ ನನ್ನ ಮುಂದೆ ನೀವು ತಪ್ಪು ಒಪ್ಪಿಕೊಂಡಿದ್ದೀರಿ. ದೇವರ ಮುಂದೆ ನೀವು ಒಪ್ಪಿಕೊಂಡಿದ್ದೀಯಲ್ಲ, ಖಂಡಿತವಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿರಿ, ಕರ್ತನ ದೇವರು ನಿಮ್ಮನ್ನು ಕ್ಷಮಿಸ್ತಾನೆಂಬುದಾಗಿ. ನೋಡ್ರಿ, ಮನುಷ್ಯರಿಗೆ ನಾವು ವಿರೋಧವಾಗಿ ಆಡಿಕೊಳ್ಳುವಂಥ ಮಾತುಗಳು ಅದು ತುಂಬ ಗಂಭೀರವಾದದ್ದು. ಕೆಲವೊಮ್ಮೆ ನಾವು ಜನರ ಮುಂದೆ ಆಡಿಕೊಳ್ತೇವೆ, ಕೆಲವೊಮ್ಮೆ ನಾವು ಅವರ ಹಿಂದೆ ಆಡಿಕೊಳ್ತೇವೆ, ಅಥವಾ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ನಾವು ಹೇಳುತ್ತೇವೆ. ಹೇಗೆ
ಮಾತಾಡಿದ್ರು ಸರಿ, ದೇವರ ಮಕ್ಕಳಾದಂಥ ಒಬ್ಬ ವ್ಯಕ್ತಿ ಅಥವಾ ಯೇಸು ಸ್ವಾಮಿಯಲ್ಲಿ ನೂತನ ಜೀವಿತವನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ತನ್ನ ಮಾತುಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಬೇಕು. ತನ್ನ ಮಾತುಗಳನ್ನು ಅವನು ಹತೋಟಿಯಲ್ಲಿಟ್ಕೊಳ್ಳಬೇಕು. ಆಲೋಚನೆ ಮಾಡದೆ ಮಾತಾಡಬಾರದು. ಜ್ಞಾನೋಕ್ತಿಗಳಲ್ಲಿ ಮಾತ್ರವಲ್ಲ, ನಾವು ಬೈಬಲ್ನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಮಾತಿನ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿರಿ. ಜ್ಞಾನೋಕ್ತಿಗಳು, ಕೀರ್ತನೆ, ಯಾಕೋಬನ ಪತ್ರ ಇವೆಲ್ಲ ಓದಿರಿ. ಆಗ ದೇವರ ಆ ಒಂದು ಆಲೋಚನೆ ನಮಗೆ ಸಿಗ್ತದೆ. ಯಾಕೋಬನು ಹೇಳುತ್ತಾನೆ, ನೀವು ಕೇಳಿಸಿಕೊಳ್ಳುವುದಕ್ಕೆ ತೀವ್ರತೆಯುಳ್ಳವರಾಗಿರಬೇಕು, ವೇಗವುಳ್ಳವರಾಗಿರಬೇಕು, ಮಾತಾಡಿಕೊಳ್ಳುವುದಕ್ಕೆ ಅಥವಾ ಮಾತಿಗೆ ನಿಧಾನವುಳ್ಳವರಾಗಿರಬೇಕು. ಬಟ್ ಅನೇಕ ಬಾರಿ ನಮಗೆ ಸಂಭವಿಸೋದು ಉಲ್ಟ ಅಲ್ವಾ? ನಾವು ಮಾತಾಡುವುದಕ್ಕೆ ತೀವ್ರತೆ, ಕೇಳಿಸಿಕೊಳ್ಳುವುದಕ್ಕೆ ನಿಧಾನ. ಕರೆಕ್ಟ್ ಅಲ್ಲ? The Bible tells us, James advises us about our tongue. We must control our tongue. We must be speedy in hearing and slow in speaking. But always which happens is another way around. We speak very speedily and we hear very slowly. But God is advising us. ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಹೇಳುವಂಥ ಆ ಒಂದು ತಿದ್ದುಪಾಟಿ ಏನು ಗೊತ್ತಾ? ನಾವು ಕೇಳಿಸಿಕೊಳ್ಳುವುದಕ್ಕೆ ತೀವ್ರತೆ ಅಂದರೆ ನಾವು ಕೇಳಿಸಿಕೊಳ್ಳುವ ಪ್ರತಿಯೊಂದು ಮಾತುಗಳು ನಾವು ಬಹಳ ಜ್ಞಾನದಿಂದ, ಬಹಳ ವಿವೇಕದಿಂದ ಕೇಳಿಸ್ಕೊಳ್ಬೇಕು, ಶ್ರದ್ಧೆಯಿಂದ ಆಲಿಸಬೇಕು. ಮಾತಾಡುವುದಕ್ಕೆ ನಿಧಾನ ಇರಬೇಕು. ಮಾತನಾಡುವುದಕ್ಕೆ ನಿಧಾನ ಅಂದರೆ ಅರ್ಥ ಏನು? ನಾವು ಆಲೋಚನೆ ಮಾಡದೆ ಮಾತಾಡಬಾರದು. ಒಂದು ಮಾತು ನಮ್ಮ ಬಾಯೊಳಗಿಂದ ಹೊರಟು ಹೋಗುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕು. 10 ಸಾರಿ ಆಲೋಚನೆ ಮಾಡಬೇಕು. ಸಾಧ್ಯವಾದರೆ 20 ಸಾರಿ ಆಲೋಚನೆ ಮಾಡಬೇಕು. ನಾನು ಇದು ಹೇಳಬೇಕಾ ಬೇಡವಾ? ಇದು ಹೇಳಬೇಕಾದ ಸಮಯವಾ ಅಥವಾ ಇನ್ನೊಂದು ಸಮಯ ಹೇಳಬೇಕಾ? ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನ ಹೇಳುತ್ತಾನೆ, ತಕ್ಕ ಸಮಯದಲ್ಲಿ ಆಡಿದ ಮಾತು ಬೆಳ್ಳಿ ತಟ್ಟಲ್ಲಿ ಬಂಗಾರದ ಹಣ್ಣುಗಳ ಹಾಗೆ, ಬಂಗಾರದ ಸೇಬು ಹಣ್ಣಿನ ಹಾಗೆ ಅಂತ ಬರೆದಿದೆ. ಅಂದರೆ ಬೆಳ್ಳಿ ತಟ್ಟೆಯಲ್ಲಿ ಬಂಗಾರದ ಸೇಬು ಹಣ್ಣುಗಳನ್ನು ಇಟ್ಕೊಂಡರೆ ಅದು ಹೇಗಿರುತ್ತದೋ, ಎಷ್ಟು ಸುಂದರವಾಗಿರುತ್ತದೆ, ನೋಡೋದಕ್ಕೆ ಎಷ್ಟು ಫಳಫಳಗಿಸುತ್ತದೆ, ಎಷ್ಟು ರಮ್ಯವಾಗಿರುತ್ತದೆ. ಸೊಲೊಮೋನ್ ಹೇಳ್ತಾನೆ, ತಕ್ಕ ಸಮಯದಲ್ಲಿ ಆಡುವ ಮಾತುಗಳು, ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಟೈಮ್ನಲ್ಲಿ, ಆಪ್ ಟು ವರ್ಡ್. We must be speaking up to word, the correct word in the right time, in the right way. ಬಟ್ ಸಂಭವಿಸುವ ಅನೇಕ ಸಾರಿ ಉಲ್ಟ ಅಲ್ವಾ? ಅದಕ್ಕೋಸ್ಕರವೇ ಅನೇಕ ಸಾರಿ ನಮಗೆ ಅಸಮಾಧಾನ ಆಗುವುದು, ಜಗಳ ಆಗುವುದು, ನಮಗೆ BP ಹೆಚ್ಚಾಗುವುದು. ಹೌದಲ್ವಾ? ದೇವರ ವಚನವು ನಮಗೆ ಒಳ್ಳೆ ಬುದ್ಧಿ ಮಾತು ಹೇಳುತ್ತದೆ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ನಾವು ಬೈಯಬಾರದು, ಬೈಯುವವರು ಪರಲೋಕ ರಾಜ್ಯ ಸೇರುವುದಿಲ್ಲ. ನೋಡ್ರಿ, ಹೊಲಸು ಮಾತು ಆಡುವವರು ಪರಲೋಕ ರಾಜ್ಯ ಹೇಳುವುದಿಲ್ಲ. ಕನ್ನಡದಲ್ಲಿ ಹೊಲಸು ಮಾತು ಅಂದಿದೆ, ಆದರೆ ನಾನು ಬೈಬಲ್ನ ಬೇರೆ ಬೇರೆ ಎಲ್ಲ ವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಪದದಲ್ಲಿ ಅದನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಬೈಯುವವರು ಅಂತ ಹೇಳಿದ್ರೆ ಸುಮ್ಮನೆ ಬೈಯೋದ್ರ ಬಗ್ಗೆ ಎಲ್ಲ ಇಲ್ಲಿ ಬರೆದದು, ಹೊಲಸು ಮಾತುಗಳಿಂದ ಬೈಯುವವರ ವಿಷಯದಲ್ಲಿ. ಹೊಲಸು ಮಾತುಗಳಿಂದ ಕೆಲವರು ವಾಡಿಕೆಯಾಗಿ ಬಾಯಿ ತೆರೆದರೆ ತಕ್ಷಣವೇ ಹೊಲಸು ಮಾತಿನಿಂದಲೇ ಸಂಬೋಧನೆ ಮಾಡುವುದು. ಬಾಯಿ ತೆರೆದರೆ ಹೊಲಸು ಮಾತಿನಿಂದಲೇ ಸಂಬೋಧನೆ ಮಾಡುವುದು. ಹೆಂಡತಿಯನ್ನ, ಗಂಡನನ್ನ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಏನ್ ಕತ್ತೆ, ಮಕ್ಕಳಿಗೆ ಕರೀತಾರೆ. ಮಕ್ಕಳಿಗೆ ಕತ್ತೆ ಎಂದು ಕರೆದರೆ ಅಪ್ಪ ಯಾರಾಗಿರ್ಬೇಕು? ಹೇ ಸೈತಾನನೇ ಮಗಳಿಗೆ ಕರೀತಾರೆ. ಮಗಳಿಗೆ ಸೈತಾನೆಂದು ತಾಯಿ ಕರೆದರೆ ತಾಯಿ ಯಾರಾಗಬೇಕು? ಈ ಸೈತಾನ ಹುಟ್ಟಿಸ್ತದಲ್ವಾ ಈ ತಾಯಿ. ನೋಡ್ರಿ, ನಾವು ಹೀಗೆ ಇದು ನನಗೆ ಟಿವಿನಲ್ಲಿ ನಾನು ಎಲ್ಲ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಮಾತುಗಳು ನಾನು ಬಂದ್ ಮಾಡ್ತಾ ಇದ್ದೀನಿ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಕೆಲವರು ಹೇಳುವಂಥ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಕೂಡ ಮಾಡೋಕ್ಕಾಗಲ್ಲ. ಬಾಯಿ ತೆರೆದ ಕೂಡಲೇ ಭಯಂಕರ ಹೊಲಸು ಮಾತಿನಿಂದಲೇ ಮಕ್ಕಳಿಗೆ ಮಾತಾಡೋದು. ಅಂಥ ಮಗನೇ, ಇಂಥ ಮಗಳೇ, ಹೀಗೆಲ್ಲ ಅಯ್ಯಯ್ಯೋ ಹೇಳಬಾರ್ದು. ನೋಡ್ರಿ,
ನಾವು ಆಡುವ ಪ್ರತಿಯೊಂದು ಮಾತಿಗೂ ದೇವರು ನ್ಯಾಯ ವಿಚಾರಣೆಯ ದಿವಸದಲ್ಲಿ ಲೆಕ್ಕ ಕೇಳುವನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೆಲವರು ಹೇಳ್ತಾರೆ, ಯಾಕೆ ನೀವು ಹಾಗೆ ಕೇಳಿದಿರಿ ಅಂತ ಹೇಳಿದರೆ, ಅಥವಾ ನೀವು ಯಾಕೆ ಹಾಗೆ ಆಡಿದಿರಿ ಅಂತ ಕೇಳಿದರೆ, ಸುಮ್ಮನೆ ಹೇಳಿದ್ದೇನೆ. ಸುಮ್ಮನೆ ಆಡುವ ಮಾತಿಗೂ ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಸುಮ್ಮನೆ ಒಬ್ಬ ವ್ಯಕ್ತಿ ಮಾತಾಡಬಾರದು. ನೀನು ಯಾಕೆ ಆ ಸಹೋದರಿಯ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನೀವು ಯಾಕೆ ಹಂಗೆ ಹೇಳಿದಿರಿ ಅಂತ ಹೇಳಿದೆ, ಸುಮ್ಮನೆ ಹೇಳಿಬಿಟ್ಟೆ ತಮಾಷೆಗೆ. ಆದರೆ ಅವರ ಮನಸ್ಸಿನೊಳಗೆ ಎಷ್ಟೊಂದು ಗಾಯ ಆಗಿದೆ, ಅವರ ಹೆಸರು ಕೆಟ್ಟು ಹೋಗಿದೆ, ಆ ಹುಡುಗಿಯ ಭವಿಷ್ಯ ಹಾಳಾಗಿದೆ, ಆ ಹುಡುಗನಿಗೆ ಹೆಣ್ಣು ಸಿಕ್ಕದ ಹಾಗಾಗಿದೆ, ಆ ತಂದೆ ತಾಯಿಯರು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾರೆ. ನೀವು ಆಡಿದ ಮಾತು, ಸುಮ್ಮನೆ ಆಡುವ ಮಾತಿಗೂ ದೇವರು ಲೆಕ್ಕ ಕೇಳುತ್ತಾನೆ. ಆದ ಕಾರಣ ಎಚ್ಚರ. ಬೈಯುವುದು ಮಾತ್ರವಲ್ಲ, ಸುಮ್ಮನೆ ಆಡುವ ಮಾತುಗಳು, ಹೊಲಸು ಮಾತುಗಳು, ಕುಚ್ಚೋದ್ಯ ಮಾತುಗಳು, ಈ ಎಲ್ಲ ಮಾತುಗಳು ಅಂದರೆ ದೇವರಿಗೆ ಅಸಹ್ಯವಾಗಿದೆ. ಇಂಥ ಅಸಹ್ಯವಾದ ಮಾತುಗಳನ್ನು ಆಡುವವರು ಪರಲೋಕ ರಾಜ್ಯ ಸೇರುವುದಿಲ್ಲ, ಅವರು ನರಕ ಸೇರುವರು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಇದು ಕಮಾಂಡ್. ಗಾಡ್ ಸೇಸ್, ಲೆಟ್ ನೋ ಈವಿಲ್ talk come out of your mouth. It is a direct command of God. Let's humble ourselves. ನಮ್ಮನ್ನು ದೇವರ ಮುಂದೆ ನಾವು ಒಪ್ಪಿಕೊಳ್ಳುವ. ದೇವರೇ, ನಾನು ನನ್ನ ಮಾತುಗಳನ್ನು ಎಷ್ಟೋ ದುರುಪಯೋಗ ಮಾಡಿಕೊಂಡಿದ್ದೇನೆ. ನನ್ನ ನಾಲಿಗೆಯಿಂದ ಎಷ್ಟೋ ಸಾರಿ ಕೆಟ್ಟ ಮಾತುಗಳು ಹೊರಟಿದೆ ಸ್ವಾಮಿ. ನನ್ನ ಮಾತಿಂದ ಎಷ್ಟೋ ಜನರಿಗೆ ಗಾಯವಾಗಿದೆ ಸ್ವಾಮಿ. ನಾನು ತಿಳಿಯದೆ, ಆಲೋಚನೆ ಮಾಡದೆ ನಾನು ಮಾತಾಡಿದ್ದೇನೆ, ಕ್ಷಮಿಸಿರಿ ಸ್ವಾಮಿ. ಈ ಬೆಳಿಗ್ಗೆ ಪಶ್ಚಾತ್ತಾಪ ಮಾಡ್ತೀರಾ? ದೇವರ ಮುಂದೆ ನಿಮ್ಮ ಕೆಟ್ಟ ಮಾತಿಗೋಸ್ಕರವಾಗಿ ಪಶ್ಚಾತ್ತಾಪಪಟ್ಟು, ಯೇಸುವೇ ನನ್ನನ್ನು ಕ್ಷಮಿಸಿರಿ, ಈ ದಿವಸದಿಂದ ನಾನೊಂದು ತೀರ್ಮಾನ ಮಾಡುತ್ತೇನೆ. ದಾವೀದನು ದೇವರ ಮುಂದೆ ಪ್ರಾರ್ಥನೆ ಮಾಡಿದ ಹಾಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸ್ವಾಮಿ, ನನ್ನ ಬಾಯಿಯ ಮುಂದೆ ಒಂದು ಬಾಗಿಲು ಕಾಯುವಂಥ ಕಾವಲುಗಾರನಂತೆ ನನ್ನ ಮುಂದೆ ಸ್ವಾಮಿ ಕಾವಲಿಡುವಂತೆ, ನನ್ನ ಬಾಯನ್ನು ನಾನು ಹತ್ತೊಟ್ಟಿಗಿಟ್ಟುಕೊಳ್ಳುವಂತೆ, ನನ್ನ ಬಾಯಿಗೆ ಯಾವಾಗಲೂ ನಾನು ಬೀಗ ಹಾಕಿಕೊಳ್ಳುವ ಹಾಗೆ, ಅಂದರೆ ನನಗೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂಥದ್ದನ್ನು ಮಾತ್ರ ಮಾತಾಡುವುದಕ್ಕೆ, ಕೃಪೆಯಿಂದ ಕೂಡಿದ, ಪ್ರೀತಿಯಿಂದ ಕೂಡಿದ, ಕನಿಕರದಿಂದ ಕೂಡಿದ, ದಯೆಯಿಂದ ಕೂಡಿದ ಮಾತುಗಳನ್ನು ಮಾತ್ರ ಮಾತಾಡುವುದಕ್ಕೆ, ದೇವರ ಸ್ವಭಾವವನ್ನು ಪ್ರಕಟಪಡಿಸುವ ಮಾತುಗಳನ್ನು ಮಾತ್ರ ಮಾತಾಡಿಕೊಳ್ಳುವುದಕ್ಕೆ ನನಗೆ ಜ್ಞಾನ ಕೊಡು ಸ್ವಾಮಿ ಎಂಬುದಾಗಿ ದೇವರಲ್ಲಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿದರೆ ಈ ಸಮಯದಲ್ಲಿ ದೇವರು ನಿಮಗೆ ಸಹಾಯ ಮಾಡುವನು. ದೇವರು ತಾನೇ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಬದಲಾಯಿಸಲಿ. ಆಮೆನ್.